ನನ್ನೆಲ್ಲ ವಿದ್ಯಾರ್ಥಿ ಮಿತ್ರರಿಗೆ ನಮಸ್ಕಾರ. ನಿನ್ನೆಯ ತರಗತಿಯಲ್ಲಿ ನಾವು ನವೆಂಬರ್ ತಿಂಗಳಲ್ಲಿ ಆದಂತಹ ಕೆಲವೊಂದಿಷ್ಟು ಕರೆಂಟ್ ಇವೆಂಟ್ಗಳ ಬಗ್ಗೆ ನಾವು ನೋಡಿದ್ವಿ. ಇವತ್ತಿನ ತರಗತಿಯಲ್ಲಿ ಅದರ ಮುಂದಿನ ಭಾಗವನ್ನು ಇವತ್ತಿನ ತರಗತಿಯಲ್ಲಿ ನಾವು ಕಂಟಿನ್ಯೂ ಮಾಡೋಣ. ಸೊ ಅದಕ್ಕಿಂತ ಮೊದಲು ದಯವಿಟ್ಟು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆದಷ್ಟು ವಿಡಿಯೋನ ಶೇರ್ ಮಾಡ್ರಿ, ಹೆಚ್ಚಿನ ಜನರಿಗೆ ತಲುಪಿಸುವಂತ ಪ್ರಯತ್ನವನ್ನ ಮಾಡ್ರಿ. ಮೊದಲ ಪಾಯಿಂಟ್ ಏನಪ್ಪಾ ಅಂತಂದ್ರ PM ವಿದ್ಯಾಲಕ್ಷ್ಮಿ ಯೋಜನೆ. ಇವತ್ತಿನ ತರಗತಿಯ ಮೊದಲ ಪಾಯಿಂಟ್ ಏನಪ್ಪಾ ಅಂದ್ರ PM ವಿದ್ಯಾಲಕ್ಷ್ಮಿ ಯೋಜನೆ. ಏನಿದು PM ವಿದ್ಯಾಲಕ್ಷ್ಮಿ ಯೋಜನೆ ಅಂತಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು PM ನರೇಂದ್ರ ಮೋದಿ ಅವರು ಇತ್ತೀಚೆಗೆ ರಾಷ್ಟ್ರೀಯ ನೀತಿ ಶಿಕ್ಷಣ ನೀತಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 ಅಡಿಯಲ್ಲಿ ಈ ಒಂದು ಯೋಜನೆಯನ್ನ ಜಾರಿಗೊಳಿಸಿದ್ರು. ಈ ಒಂದು ಯೋಜನೆಯನ್ನ ಏನ್ ಮಾಡ್ತಾರೆ, ಜಾರಿಗೊಳಿಸ್ತಾರೆ. ಈ ಯೋಜನೆ ಏನು ಅಂತಂದ್ರ ಬುದ್ಧಿವಂತ ವಿದ್ಯಾರ್ಥಿಗಳಿಗೆ. ಯೋಜನೆ ಯಾರ ಬಗ್ಗೆ ಸಂಬಂಧಪಟ್ಟಿದ್ದಪ್ಪ ಅಂತಂದ್ರ ಬುದ್ಧಿವಂತ ವಿದ್ಯಾರ್ಥಿಗಳಿಗೆ ಉನ್ನತ ವ್ಯಾಸಂಗಕ್ಕಾಗಿ ಬುದ್ಧಿವಂತ ವಿದ್ಯಾರ್ಥಿಗಳಿಗೆ ಉನ್ನತ ವ್ಯಾಸಂಗಕ್ಕಾಗಿ ಮಾಡುವ ಹಣಕಾಸಿನ ಸಹಾಯ. ಸೊ PM ನರೇಂದ್ರ ಮೋದಿ ಅವರು ಇತ್ತೀಚೆಗೆ NEP 2020 ಅಡಿಯಲ್ಲಿ ಬುದ್ಧಿವಂತ ವಿದ್ಯಾರ್ಥಿಗಳಿಗೆ ಅವರ ಉನ್ನತ ವ್ಯಾಸಂಗಕ್ಕಾಗಿ ಮಾಡುವ ಒಂದು ಹಣಕಾಸಿನ ಸಹಾಯ ಯಾವ ತರನಾಗಿ ಮಾಡ್ತಾರಪ್ಪ ಅಂತಂದ್ರ ಸಾಲದ ರೂಪದಲ್ಲಿ ಮಾಡ್ತಾರ್ರಿ. ಯಾವ ರೂಪದಲ್ಲಿ ಮಾಡ್ತಾರ್ರಿ? ಸಾಲದ ರೂಪದಲ್ಲಿ ಈ ಒಂದು ಏನಪ್ಪಾ ಅಂತಂದ್ರ ಹಣಕಾಸಿನ ನೆರವನ್ನ ಮಾಡುವಂತ ಯೋಜನೆ ಆಗಿರ್ತದ. ಈ ಯೋಜನೆಯೊಳಗಡೆ ಟ್ಯೂಷನ್ ಫೀಸ್ ಯಾವ್ಯಾವ್ದು ಆಡ್ ಆಗಿರ್ತದಪ್ಪ ಅಂತಂದ್ರ ಟ್ಯೂಷನ್ ಫೀಸ್ ಅಂದ್ರ ಸ್ಕೂಲ್ ಫೀಸ್, ಟ್ಯೂಷನ್ ಫೀಸ್ ಅಂದ್ರೆ ಬೋಧನಾ ವೆಚ್ಚ ಆಗಿರ್ತದ. ಅದರ ಜೊತೆ ಏನಪ್ಪಾ ಅಂತಂದ್ರ ಅದರ್ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಎಜುಕೇಶನ್, ಹಣಕಾಸಿಗೆ ವಿದ್ಯಾಭ್ಯಾಸಕ್ಕೆ ಬೇಕಾದಂತ ಇನ್ನಿತರೆ ಖರ್ಚು ವೆಚ್ಚಗಳನ್ನ ಏನಪ್ಪಾ ಅಂತಂದ್ರೆ ಇದು ಭರಿಸ್ತದ. ಈ ಒಂದು ಯೋಜನೆ ಅಡಿಯಲ್ಲಿ ನಾವ್ ಏನಪ್ಪಾ ಅಂದ್ರೆ ಭರಿಸ್ಬೋದು. ಈ ಒಂದು ಯೋಜನೆ ನಮ್ಗ ಆ ಒಂದು ಖರ್ಚು ವೆಚ್ಚಗಳನ್ನ ಫುಲ್ಫಿಲ್ ಮಾಡ್ಕೊಳಕ್ ಬಹಳ ಅನುಕೂಲ ಮಾಡಿಕೊಡ್ತೈತಿ. ಹಾಗಾದ್ರ ಇದ್ರ ಅರ್ಹತೆಗಳೇನಿರ್ಬೇಕು? ಈ ಒಂದು ಯೋಜನೆಯ ಫಲಾನುಭವಿಗಳಾಗಬೇಕಂತಂದ್ರ ಅರ್ಹತೆಗಳು ಏನೇನಿರ್ಬೇಕು ಅಂತಂದ್ರೆ ಈ ಯೋಜನೆಯನ್ನ ಪಡೆದುಕೊಳ್ಬೇಕಪ್ಪ ಅಂತಂದ್ರ ಅವರು ಕಲಿಯುವಂತ ಒಂದು ಸ್ಟೂಡೆಂಟ್ ಕಲಿಯುವಂತ ಕಾಲೇಜ್ ಏನಿರ್ಬೇಕಪ್ಪ ಅಂತಂದ್ರ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ಲಿಸ್ಟ್ ಒಳಗಡೆ ಇರ್ಬೇಕ್ರಿ. ಯಾವ ಲಿಸ್ಟ್ ರೀ? ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್, ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ಲಿಸ್ಟ್ ಒಳಗಡೆ ಆ ವಿದ್ಯಾರ್ಥಿ ಕಲಿಯುವಂತಹ ಶಾಲೆ ಅಥವಾ ಕಾಲೇಜ್ ಏನಿರ್ಬೇಕಪ್ಪ ಅಂದ್ರೆ ನೋಂದಣಿ ಆಗಿರ್ಬೇಕು. ಈ ಲಿಸ್ಟ್ ಒಳಗಡೆ ಇರ್ಬೇಕ್ರಿ. ಸೊ ಈ ಲಿಸ್ಟ್ ಒಳಗಡೆ ಇರುವಂತಹ ಕಾಲೇಜ್ಗಳಲ್ಲಿ ಕಲಿಯುವಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಯೋಜನೆ ಏನಾಗ್ತದ, ಅಪ್ಲೈ ಆಗ್ತದ್ರಿ. ಒಂದು ವೇಳೆ ಅದೇನಾದ್ರೂ ನ್ಯಾಷನಲ್ ಲೆವೆಲ್ ಇನ್ಸ್ಟಿಟ್ಯೂಟ್ ಆಗಿದ್ರ ಅದು ದೇಶದ ಟಾಪ್ 100 ಕಾಲೇಜುಗಳಲ್ಲಿ ಒಂದಾಗಿರ್ಬೇಕು. ಅದೇ ರೀತಿ ಸ್ಟೇಟ್ ಲೆವೆಲ್ ಕಾಲೇಜಸ್ ಆಗಿದ್ರ ಟಾಪ್ 200 ಇಂದ 100 ಅಂದ್ರ 100 ಇಂದ 200 ಒಳಗಡೆ ಇರ್ಬೇಕ್ರಿ. 100 ಇಂದ 200 ಕಾಲೇಜಸ್ ಒಳಗಡೆ ಸ್ಟೇಟ್ ಇನ್ಸ್ಟಿಟ್ಯೂಷನ್ ಆಗಿದ್ರೆ ಇರಬೇಕು. ಮತ್ತ ಇದನ್ನ ಅಪ್ಲಿಕೇಶನ್ ಹಾಕುವಂತ ವಿದ್ಯಾರ್ಥಿಗಳ ಫ್ಯಾಮಿಲಿ ಇನ್ಕಮ್
ಕುಟುಂಬದ ವಾರ್ಷಿಕ ಆದಾಯ ಎಷ್ಟಿರ್ಬೇಕ್ರಿ? 8 ಲಕ್ಷ ಮೀರಬಾರ್ದು. ಕುಟುಂಬದ ವಾರ್ಷಿಕ ಆದಾಯ ಎಷ್ಟು ಮೀರಬಾರ್ದ್ರಿ? 8 ಲಕ್ಷ ಏನಪ್ಪಾ ಅಂದ್ರ ಮೀರಬಾರ್ದು. ಈ ಒಂದು ಯೋಜನೆ ಯಾರಿಗೆ ಅಪ್ಲೈ ಆಗ್ತದಪ್ಪ ಅಂತಂದ್ರ, ಈ ಒಂದು ಯೋಜನೆ ನೆನಪಿಟ್ಕೋರಿ, ಓನ್ಲಿ ತಾಂತ್ರಿಕ ಪ್ಲಸ್ ವೃತ್ತಿಪರ ಅಂದ್ರ ಪ್ರೊಫೆಷನಲ್ ಕೋರ್ಸಸ್ ಮಾಡ್ತಿರ್ತಾರಲ್ರಿ, ತಾಂತ್ರಿಕ ಮತ್ತ ಪ್ರೊಫೆಷನಲ್ ಕೋರ್ಸಸ್ಗಳಲ್ಲಿ ಅಡ್ಮಿಷನ್ ತಗೊಂಡಂತವ್ರಿಗೆ ಮಾತ್ರ ರೀ. ತಾಂತ್ರಿಕ ಅಂದ್ರೆ ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲಿ ಇರುವಂತವ್ರಿಗೆ, ಮತ್ತ ವೃತ್ತಿಪರ ಅಂತಂದ್ರೆ ಈ MBA ಈ ತರ ಈ ಫೀಲ್ಡ್ ಒಳಗಡೆ ಈ ಒಂದು ಶಾಲೆಯಿಂದ ಈ ಒಂದು ಕೋರ್ಸ್ಗಳನ್ನ ಕಲಿಯುವಂತ ವಿದ್ಯಾರ್ಥಿಗಳಿಗೆ ಈ ಒಂದು ಯೋಜನೆ ಏನಾಗ್ತದ? ಅಪ್ಲೈ ಆಗ್ತದ್ರಿ. ಈ ಒಂದು ಯೋಜನೆ ಏನಾಗ್ತೈತ್ರಿ? ಅಪ್ಲೈ ಆಗ್ತೈತಿ. ಸೊ ಒಟ್ಟಾರೆ ಈ ಯೋಜನೆ ಉಪಯೋಗವನ್ನ ಪಡೆದುಕೊಳ್ಳುವಂತಹ ಸಂಸ್ಥೆಗಳು ಎಷ್ಟಪ್ಪ ಅಂತಂದ್ರ ಭಾರತದಲ್ಲಿ 860 ಸಂಸ್ಥೆಗಳ್ರಿ. 860 ಸಂಸ್ಥೆಗಳ್ರಿ. 860 ಸಂಸ್ಥೆಗಳು 22 ಲಕ್ಷ ವಿದ್ಯಾರ್ಥಿಗಳು. 22 ಲಕ್ಷ ವಿದ್ಯಾರ್ಥಿಗಳು ಈ ಒಂದು ಯೋಜನೆಯ ಸದುಪಯೋಗವನ್ನ ಪಡೆದುಕೊಳ್ಳತಾರ್ರಿ. ಸೊ ಗೌರ್ಮೆಂಟ್ ಈ ಯೋಜನೆ ಒಳಗಡೆ ಎಷ್ಟು ಅಮೌಂಟ್ ಎಷ್ಟು ರೂಪಾಯಿ ಏನಪ್ಪಾ ಅಂದ್ರೆ ಸಾಲವನ್ನ ಕೊಡ್ತಾರಪ್ಪ ಅಂತಂದ್ರ ಎಷ್ಟು ರೂಪಾಯಿ ರೀ? 7.5 lakhs. 7.5 lakhs ಅಷ್ಟು ಸಾಲವನ್ನ ಕೊಡ್ತಾರ. ಅದ್ರ ಜೊತೆಗೆ 75% ಅಷ್ಟು ಸಾಲವನ್ನ ಏನ್ ಮಾಡ್ತಾರ್ರಿ? ಮನ್ನಾ ಮಾಡ್ತಾರಂತ್ರಿ. ರಿಯಾಯಿತಿಯನ್ನು ಕೊಡ್ತಾರ. ಅರ್ಥ ಆಯ್ತಾ? ತಿಳಿತಾ? ಇನ್ನು ನೆಕ್ಸ್ಟ್ ಪಾಯಿಂಟ್, ಭಾರತ ಏನ್ ಮಾಡ್ತದಪ್ಪ ಅಂತಂದ್ರ ಹೊಸ ಅಂಚೆ ಚೀಟಿಯನ್ನ ಬಿಡುಗಡೆ ಮಾಡ್ತದ. ಭಾರತ ಇತ್ತೀಚೆಗೆ ಹೊಸ ಅಂಚೆ ಚೀಟಿಯನ್ನ ಬಿಡುಗಡೆ ಮಾಡ್ತದ. ಯಾವ್ದಕ್ಕೆ ಸಂಬಂಧಪಟ್ಟಂತದ್ದು? ಸಿಕಲ್ ಸೆಲ್ ನಿರ್ಮೂಲನೆಗೆ ಸಂಬಂಧಪಟ್ಟಂತದ್ದು. ಸಿಕಲ್ ಸೆಲ್ ನಿರ್ಮೂಲನೆಗೆ ಏನಪ್ಪಾ ಅಂದ್ರ ಸಂಬಂಧ ಪಟ್ಟಿರುವಂತದ್ದು. ನವೆಂಬರ್ 15 2024 ಏನ್ ಮಾಡ್ತಾರ? ಜನಜಾತಿಯ ಗೌರವ ದಿವಸ ಅಂತ ಮಾಡ್ತಾರ್ರಿ. ಜನಜಾತಿಯ ಗೌರವ ದಿವಸ ಅಂತಂದೇಳಿ ಆಚರಣೆ ಮಾಡ್ತಾರ. ಈ ಜನಜಾತಿಯ ಗೌರವ ದಿವಸ ಅನ್ನೋ ಒಂದು ಸಮಾರೋಪ ಸಮಾರಂಭ ರೀ. ಸಮಾರೋಪ ಸಮಾರಂಭದಲ್ಲಿ ಏನ್ ಮಾಡ್ತಾರ? ಈ ಒಂದು ಹೊಸ ಅಂಚೆ ಚೀಟಿಯನ್ನ ಬಿಡುಗಡೆ ಮಾಡ್ತಾರೆ. ಹೊಸ ಅಂಚೆ ಚೀಟಿಯನ್ನ ಬಿಡುಗಡೆ ಮಾಡ್ತಾರ್ರಿ. ಹೊಸ ಅಂಚೆ ಚೀಟಿಯನ್ನ ಬಿಡುಗಡೆ ಮಾಡ್ತಾರೆ. ಸೊ ಈ ಅಂಚೆ ಚೀಟಿಯನ್ನ ಬಿಡುಗಡೆ ಮಾಡೋದ್ರ ಮುಖಾಂತರ ಈ ಸಿಕಲ್ ಸೆಲ್ ಅನ್ನೋ ಒಂದು ರೋಗವನ್ನ ಏನ್ ಮಾಡ್ಬೇಕಂತ ಅಂದ್ರೆ ಅವ್ರ ಸಿಕಲ್ ಸೆಲ್ ಅನ್ನೋ ಒಂದು ರೋಗವನ್ನ ನಿರ್ಮೂಲನೆ ಮಾಡ್ಬೇಕಂತಂದ ಹೇಳಿ ಡಿಸೈಡ್ ಅನ್ನ ಮಾಡ್ತಾರೆ. ಈ ಒಂದು ಫಂಕ್ಷನ್ ಆಗಿದ್ದು ಎಲ್ಲಪ್ಪ ಅಂತಂದ್ರ ಮಧ್ಯಪ್ರದೇಶದಲ್ಲಿ. ನೆನಪಿನಲ್ಲಿ ಇಟ್ಕೋರಿ, ಈ ಒಂದು ಫಂಕ್ಷನ್ ಆಗಿದ್ದಲ್ಲಿ ಮಧ್ಯಪ್ರದೇಶದಲ್ಲಿ. ಸೊ ಇದೇನಾಗ್ತದ? ಬುಡಕಟ್ಟು ಜನಾಂಗದವರ ಮೇಲೆ ಏನ್ ಮಾಡ್ತೈತ್ರಿ? ಗಮನವನ್ನ ಹರಿಸ್ತದಂತ್ರಿ. ಯಾರ ಮೇಲೆ ರೀ? ಬುಡಕಟ್ಟು ಜನಾಂಗದ ಮೇಲೆ ರೀ. ಬುಡಕಟ್ಟು ಜನಾಂಗದ ಮೇಲೆ ಹೆಚ್ಚಿನ ಗಮನ ಹರಿಸ್ತದ್ರಿ. ಹೆಚ್ಚಿನ ಗಮನವನ್ನ ಹರಿಸ್ತದ. ಅದರಲ್ಲೂ ಈ ಬುಡಕಟ್ಟು ಜನಾಂಗದಲ್ಲಿ ಈ ವಂಶ ಪಾರಂಪರಿಕವಾಗಿ ಯಾರು ಈ ರಕ್ತದ ಕಾಯಿಲೆಯಿಂದ ಬಳಲ್ತಿರ್ತಾರಲ್ರಿ ಅಂತವ್ರನ್ರಿ. ವಂಶ ಪಾರಂಪರಿಕವಾಗಿರಿ ಹೆರಿಡಿಟಿವ್ ಆಗಿ ರಕ್ತದ ಕಾಯಿಲೆ ರಕ್ತದ ಕಾಯಿಲೆಯಲ್ಲಿ ಬಳಲುವಂತಹ ಬುಡಕಟ್ಟು ಜನಾಂಗದವರನ್ನ ಅವರ ಮೇಲೆ ಏನಂದ್ರೆ ಜಾಸ್ತಿ ಗಮನವನ್ನ ಹರಿಸುವಂತದ್ದು. ಅವರ ಮೇಲೆ ಜಾಸ್ತಿ ಗಮನವನ್ನ ಹರಿಸ್ತದ್ರಿ. ಹಾಗಾದ್ರ ಈ ಸಿಕಲ್ ಸೆಲ್ ಅಂದ್ರೆ ಏನ್ರಿ? ಈ ಸಿಕಲ್ ಸೆಲ್ ಇದು ಒಂದ್ ಏನಂತಂದ್ರ ಈ ಒಂದು ಸಿಕಲ್ ಸೆಲ್ ಇಂದ ಬರುವಂತದ್ದು ಸಿಕಲ್ ಸೆಲ್ ಅನೇಮಿಯಾ ಅಂತಂದ ಹೇಳಿ ಒಂದು ರೋಗ ಬರ್ತೈತ್ರಿ. ಇದೊಂದ್ ಏನಾಗಿರ್ತದ ಅಂತಂದ್ರೆ ಹೆರಿಡಿಟರಿ ಪ್ರಾಬ್ಲಮ್ ರೀ. ಇದು ಡಿಸಾರ್ಡರ್ ಆಗಿರ್ತದ.
ಅನುವಂಶೀಯ ರಕ್ತದ ಕಾಯಿಲೆ ರೀ, ಅನುವಂಶೀಯ ರಕ್ತದ ಕಾಯಿಲೆ ರೀ, ಅನುವಂಶೀಯ ರಕ್ತದ ಕಾಯಿಲೆ ಆಗಿರ್ತದ್ರಿ. ಏನ್ ಮಾಡ್ತದಪ್ಪ ಅಂತಂದ್ರ ಈ ರೆಡ್ ಬ್ಲಡ್ ಸೆಲ್ಸ್ ಇರ್ತಾವಲ್ರಿ, RBC, ಈ ರೆಡ್ ಬ್ಲಡ್ ಸೆಲ್ಸ್ ಏನ್ ಇರ್ತಾವು ಇವನನ್ನ ಏನ್ ಮಾಡ್ತದಪ್ಪ ಅಂದ್ರೆ ಸರ್ವೇ ಸಾಮಾನ್ಯವಾಗಿ ರೆಡ್ ಬ್ಲಡ್ ಸೆಲ್ಸ್ ಯಾವ ಶೇಪ್ ದೊಳಗೆ ಇರ್ತಾವಪ್ಪ ಅಂತಂದ್ರ ರೌಂಡ್ ಶೇಪ್, ಈ ತರ ರೌಂಡ್ ಶೇಪ್ ಒಳಗೆ ಇರ್ತಾವ. ಹೌದಾ, ರೆಡ್ ಬ್ಲಡ್ ಸೆಲ್ಸ್ ಎಲ್ಲ ಏನ್ ಇರ್ತಾವಪ್ಪ ಅಂದ್ರೆ ಈ ತರ ರೌಂಡ್ ಶೇಪ್ ಒಳಗಡೆ ಇರ್ತಾವ. ಈ ರೌಂಡ್ ಶೇಪ್ ಒಳಗಡೆ ಇರುವಂತಹ ರೆಡ್ ಬ್ಲಡ್ ಸೆಲ್ಸ್ ಏನ್ ಮಾಡ್ತಾವು, ಈ ರಕ್ತನಾಳಗಳಲ್ಲಿ ಅಂದ್ರೆ ಬ್ಲಡ್ ವೆಸಲ್ಸ್ ಒಳಗಡೆ ಈಸಿಯಾಗಿ ಫ್ಲೋ ಆಗ್ತಾವ್ರಿ. ಈಸಿಯಾಗಿ ಏನಾಗ್ತಿರ್ತಾವ, ಇವು ಫ್ಲೋ ಆಗ್ತಿರ್ತಾವ. ಒಂದು ಇಫ್ ಸಪೋಸ್ ಏನಾದ್ರು ಈ ಸಿಕಲ್ ಸೆಲ್ ಅನೇಮಿಯಾ ಏನಾದ್ರು ಬಂತಂದ್ರ ಈ ರೆಡ್ ಬ್ಲಡ್ ಸೆಲ್ಸ್ ಏನಾಗ್ತಾವಪ್ಪ ಅಂತಂದ್ರ ಸಿಕಲ್ ಶೇಪ್ ಒಳಗೆ ಬರ್ತಾವ್ರಿ. ಅಂದ್ರೆ ಸಿಕಲ್ ಶೇಪ್ ಅಂತಂದ್ರ ಈ ಕುಡುಗೋಲ್ ನೋಡಿರ್ತಿರಲ್ಲ, ಈ ಕುಡುಗೋಲ್ ಶೇಪ್, ಈ ಶೇಪ್ ಒಳಗೆ ಏನಾಗ್ತಾವಪ್ಪ ಅಂತಂದ್ರ ಈ ಒಂದು ಸೆಲ್ಸ್ ಏನಾಗ್ತಾವಪ್ಪ ಅಂತಂದ್ರ ಶೇಪ್ ಅನ್ನ ತಗೊಂತಾವ್, ಈ ಶೇಪ್ ಒಳಗೆ ತಗೊಂತಾವ್. ಈ ಶೇಪ್ ಒಳಗೆ ಬರುವಂತಹ ಈ ಒಂದು ಸೆಲ್ಸ್ ಏನಾಗ್ತಾವ ಅಂತಂದ್ರ ಈ ಬ್ಲಡ್ ವೆಸಲ್ಸ್ ಒಳಗಡೆ ಸಿಕ್ಕೊಳಕ್ ಸ್ಟಾರ್ಟ್ ಆಗ್ತಾವ್ರಿ, ಬ್ಲಾಕ್ ಆಗಕ್ ಸ್ಟಾರ್ಟ್ ಆಗ್ತಾವ. ಒಂದಕ್ಕೊಂದು ಜಾಯಿಂಟ್ ಆಗಿ ಬ್ಲಾಕ್ ಆಗಕ್ ಸ್ಟಾರ್ಟ್ ಆಗ್ತಾವು. ಬ್ಲಾಕ್ ಆದಾಗ ಬರುವಂತಹ ಕಾಯಿಲೆ ಏನ್ ತೊಂದರೆಗಳಾಗ್ತಾವಪ್ಪ ಅಂತಂದ್ರ BP, ಹಾರ್ಟ್ ಅಟ್ಯಾಕ್, BP, ಹಾರ್ಟ್ ಅಟ್ಯಾಕ್ ಗಳಂತಹ ತೊಂದರೆಗಳನ್ನ ಅನುಭವಿಸ್ತೀವಿ ನಾವು. BP ಮತ್ತು ಹಾರ್ಟ್ ಅಟ್ಯಾಕ್ ಗಳಂತಹ ತೊಂದರೆಗಳನ್ನ ಅನುಭವಿಸ್ತೀವಿ. ಹಾಗಾದ್ರ ಈ ಒಂದು ಕಾಯಿಲೆ ಬಂದಿದ್ದು ಹೆಂಗ್ ಗೊತ್ತಾಗ್ತದ ನಮಗ ಅಂದ್ರೆ ಅದರ ಲಕ್ಷಣಗಳೇನು? ಲಕ್ಷಣಗಳು ಏನಪ್ಪಾ? ಲಕ್ಷಣಗಳು ಏನಂದ್ರ, ಲಕ್ಷಣಗಳು ಒಂದೇದ್ದು ಈ ಅಶಕ್ತತನ ಬರ್ತದ್ರಿ, ಬಹಳ ಒಂಥರ ಫುಲ್ ಟಯರ್ಡ್ ಆದಂಗ, ಬರೀ ಟಯರ್ಡ್ ಆದಂಗ, ಸುಸ್ತಾದಂಗ್ರಿ. ನೆಕ್ಸ್ಟ್ ಇನ್ನೊಂದ್ ಏನಪ್ಪಾ ಅಂತಂದ್ರ ಉಸಿರಾಟದ ತೊಂದರೆ ರೀ, ಉಸಿರಾಟದ ತೊಂದರೆ ಆಗ್ತದ್ರಿ, ಉಸಿರಾಟದ ತೊಂದರೆ ಆಗ್ತದ. ಮತ್ತೆ ಬೆಳವಣಿಗೆಯಲ್ಲಿ ಕುಂಠಿತ ಆಗ್ತದ್ರಿ, ಬೆಳವಣಿಗೆಯಲ್ಲಿ ಏನಾಗ್ತದ್ರಿ ಕುಂಠಿತ ಆಗ್ತೈತಿ. ಆಮೇಲೆ ಜಾಯಿಂಟ್ ಪೇನ್ ಬರಕ್ ಸ್ಟಾರ್ಟ್ ಆಕಾವ್ರಿ, ಜಾಯಿಂಟ್ ಪೇನ್ ಬರಕ್ ಸ್ಟಾರ್ಟ್ ಆಗ್ತಾವ. ಸೊ ಎಲ್ಲಾ ಒಂದು ರೋಗಗಳು, ಇವೆಲ್ಲಾ ಒಂದು ತೊಂದರೆಗಳು ಏನಪ್ಪಾ ಅಂದ್ರೆ ಒಮ್ಮೆ ಅಟ್ಯಾಕ್ ಆದಂದ್ರ ಸ್ವಲ್ಪ ಬಹಳ ಟೆಸ್ಟ್ ಮಾಡ್ಸೋದು ಬಹಳ ಅನುಕೂಲ ರೀ, ಉತ್ತಮ ರೀ. ಯಾಕಪ್ಪ ಅಂತಂದ್ರ ಈ ಒಂದು ಕಾಯಿಲೆಗೆ ಚಿಕಿತ್ಸೆ ಇಲ್ಲ. ಈ ಕಾಯಿಲೆಗೆ ಏನಿಲ್ರಿ, ಚಿಕಿತ್ಸೆ ಇಲ್ಲ. ಕಾಯಿಲೆಗೆ ಚಿಕಿತ್ಸೆನೇ ಇಲ್ರಿ. ಸಿಕಲ್ ಸೆಲ್ ಅನೆಮಿಯಾ ಕಾಯಿಲೆಗೆ ಚಿಕಿತ್ಸೆ ಇಲ್ಲ. ಅಂದ್ರ ಅದಕ್ಕೆ ಆದಂತ ಇಂಜೆಕ್ಷನ್ ಏನು ಇನ್ನು ಕಂಡು ಹಿಡಿದಿಲ್ರಿ, ಹಿಡಿಯಾಕತ್ತಾರ ಸೈಂಟಿಸ್ಟ್ಗಳು, ಇನ್ನು ಕಂಡು ಹಿಡಿಯಾತಾರ, ಅದ್ರ ಪ್ರಯತ್ನದಲ್ಲಿ ಇದಾರ್ರಿ. ಆದ್ರ ಪ್ರೆಸೆಂಟ್ ಏನಪ್ಪಾ ಅಂದ್ರ ಅಕ್ಯುರೇಟ್ ಆದಂತ ಚಿಕಿತ್ಸೆನೇ ಇಲ್ಲ, ಸರಿಯಾದ ಚಿಕಿತ್ಸೆ ಇಲ್ಲ. ಆದ್ರ ಪ್ರಿಕಾಷನ್ಸ್ ಅಂತಂದ್ ಹೇಳಿ ನಾವು ಕೆಲವೊಂದಿಷ್ಟು ಟ್ರೀಟ್ಮೆಂಟ್ ಅನ್ನ ಕೊಡ್ತಾರ್ರಿ, ಕೆಲವೊಂದಿಷ್ಟು ಟ್ರೀಟ್ಮೆಂಟ್ ಕೊಡ್ತಾರ್ರಿ. ಏನ್ ಕೊಡ್ತಾರ್ರಿ? ಪೇನ್ ಕಿಲ್ಲರ್ ಕೊಡ್ತಾರ, ಆಮೇಲೆ ಆಂಟಿಬಯೋಟಿಕ್ಸ್ ಕೊಡ್ತಾರ್ರಿ, ಆಮೇಲೆ ರಕ್ತವನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಪ್ಯೂರಿಫಿಕೇಶನ್ ಮಾಡ್ತಾರ್ರಿ, ಪ್ಯೂರಿಫಿಕೇಶನ್ ಆಫ್ ಬ್ಲಡ್. ರಕ್ತವನ್ನ ಪ್ಯೂರಿಫೈ ಮಾಡ್ತಾರೆ, ರಕ್ತವನ್ನ ಏನ್ ಮಾಡ್ತಾರ್ರಿ? ಪ್ಯೂರಿಫೈ ಮಾಡ್ತಾರ್ರಿ. ಹಾಗಾದ್ರ ಈ ಸಿಕೆಲ್ ಸೆಲ್ ಅನೆಮಿಯಾನ ನಿಯಂತ್ರಣ ಮಾಡಕಂತೇಳಿ ನಮ್ಮ ಭಾರತ ಸರ್ಕಾರ ಯಾವ ಕ್ರಮಗಳನ್ನ ಕೈಗೊಂಡಾರ್ರಿ? ಯಾವ ಕ್ರಮಗಳನ್ನ ಕೈಗೊಂಡಾರ ಅಂತಂದ್ರ, ಫಸ್ಟ್ ಒನ್ ರೀ, ಈ ಸಿಕಲ್ ಸೆಲ್ ಅನೆಮಿಯಾದಿಂದ ಯಾರಾದ್ರೂ ಬಳಲಾಕತ್ತಿದ್ರ, ತೊಂದರೆ ಅನುಭವಿಸತ್ತಿದ್ರ ಅವರಿಗೆ ನೋಂದಣಿ ಆಗಕ್ ಒಂದು ಪೋರ್ಟಲ್ ಅನ್ನ ಸ್ಟಾರ್ಟ್ ಮಾಡ್ಯಾರ್ರಿ. ನೋಂದಣಿ ಆಗಕ್ ಏನ್ ಸ್ಟಾರ್ಟ್ ಮಾಡ್ಯಾರಿ? ಪೋರ್ಟಲ್ ಸ್ಟಾರ್ಟ್ ಮಾಡ್ಯಾರಿ. ಅದರಲ್ಲೂ ಯಾರಿಗಪ್ಪ ಅಂತಂದ್ರ ಸ್ಪೆಷಲಿ ಫಾರ್ ಬುಡಕಟ್ಟು ಜನಾಂಗದವ್ರಿಗೆ, ಬುಡಕಟ್ಟು ಜನಾಂಗದವರಿಗೆ. ಸ್ಪೆಷಲಿ ಫಾರ್ ಬುಡಕಟ್ಟು ಜನಾಂಗದವರಿಗೆ ಅಷ್ಟೇ ಅಲ್ಲ, ಸೊ ಮಾಹಿತಿಯನ್ನ ಒದಗಿಸೋಳಕಂತಂದ ಮಾಹಿತಿಯನ್ನ ಕೊಡೋದಕ್ಕೆ ಸ್ಪೆಷಲ್ ಕಾರ್ಡ್ಸ್ ಅಂತ ಮಾಡ್ಯಾರ್ರಿ. ಸ್ಪೆಷಲ್ ಕಾರ್ಡ್ಸ್ ಅಂತ ತೆಗ್ದಾರ್ರಿ, ಸ್ಪೆಷಲ್ ಕಾರ್ಡ್ಸ್ ಅಂತ ತೆಗ್ದಾರ. ಯಾರಿಗಿದು? 40 ವರ್ಷದ ಒಳಗಿನ ರೀ,
40 ವರ್ಷದ ಒಳಗಿನ ಬುಡಕಟ್ಟು ಜನಾಂಗದವರಿಗೆ. ಬುಡಕಟ್ಟು ಜನಾಂಗದವರಿಗೆ 40 ವರ್ಷದ ಒಳಗಿನ ಬುಡಕಟ್ಟು ಜನಾಂಗದವರಿಗೆ ಈ ಸ್ಪೆಷಲ್ ಕಾರ್ಡ್ಸ್ ಅನ್ನ ಕೊಡ್ತಾರ್ರಿ. ಯಾರು ಕೊಡ್ತಾರ್ರಿ? ಸೆಂಟ್ರಲ್ ಹೆಲ್ತ್ ಮಿನಿಸ್ಟರ್. ಸೆಂಟ್ರಲ್ ಹೆಲ್ತ್ ಮಿನಿಸ್ಟರ್, ಕೇಂದ್ರ ಆರೋಗ್ಯ ಸಚಿವರು ಈ ಒಂದು ಕಾರ್ಡ್ಸ್ ಗಳನ್ನ ವಿತರಣೆ ಮಾಡ್ತಾರ್ರಿ. ಈ ಒಂದು ಕಾರ್ಡ್ಸ್ ಗಳನ್ನ ಏನ್ ಮಾಡ್ತಾರ್ರಿ? ವಿತರಣೆಯನ್ನ ಮಾಡ್ತಾರ. ಅಷ್ಟೇ ಅಲ್ದ ಈ ಒಂದು ರೋಗ ನಿಯಂತ್ರಣ ಮಾಡ್ಬೇಕಂತಂದ ಹೇಳಿ ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್, ಯಾರ್ರಿ? ಸಾರಿ, ಮೂರನೇದ್ದು ನಿಯಂತ್ರಣಕ್ಕಾಗಿ ಯಾರು ಮಾಡ್ಯಾರಪ್ಪ ಅಂತಂದ್ರ ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್, ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ಮತ್ತು ರಾಜ್ಯ ಸರ್ಕಾರಗಳು, ಬೇರೆ ಬೇರೆ ರಾಜ್ಯ ಸರ್ಕಾರಗಳು ಕ್ರಮವನ್ನ ಕೈಗೊಂಡವ್ರಿ. ಬೇರೆ ಬೇರೆ ಏನಪ್ಪಾ ಅಂದ್ರ ಕ್ರಮಗಳನ್ನ ಕೈಗೊಂಡಾರ್ರಿ. ಕ್ರಮಗಳನ್ನ ಏನ್ ಮಾಡ್ಯಾರ್ರಿ? ಕೈಗೊಂಡಿದ್ದಾರೆ. ಕ್ರಮಗಳನ್ನ ಏನ್ ಮಾಡ್ಯಾರ್ರಿ? ಕೈಗೊಂಡಾರ. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ಪಾಯಿಂಟ್ ಯಾವ್ದಪ್ಪ ಅಂತಂದ್ರ ಭೂ ನೀರ್ ಪೋರ್ಟಲ್. ನೆಕ್ಸ್ಟ್ ಯಾವ್ದ್ರಿ? ಭೂ ನೀರ್ ಪೋರ್ಟಲ್. ಭೂ ನೀರ್ ಪೋರ್ಟಲ್ ಇತ್ತೀಚೆಗೆ ಮಾನ್ಯ ಜಲಶಕ್ತಿ ಸಚಿವರ್ರಿ, ಯಾರ್ರಿ? ಮಾನ್ಯ ಜಲಶಕ್ತಿ ಸಚಿವರ ವಾಟರ್ ವೀಕ್ ಅಂತಂದ ಹೇಳಿ ಒಂದು ಪ್ರೋಗ್ರಾಮ್ ಮಾಡ್ತಾರ್ರಿ. ವಾಟರ್ ವೀಕ್ 2024 ಅಂತಂದ ಹೇಳಿ ಒಂದು ಪ್ರೋಗ್ರಾಮ್ ಮಾಡ್ತಾರ. ಇದ್ರದ್ದು ಸಮಾರೋಪ ಸಮಾರಂಭ, ಇದ್ರದ್ದು ಏನಪ್ಪಾ ಅಂದ್ರ ಸಮಾರಂಭದಲ್ಲಿ ಈ ಭೂ ನೀರ್ ಪೋರ್ಟಲ್ ಅನ್ನ ಏನ್ ಮಾಡ್ತಾರಪ್ಪ ಅಂತಂದ್ರ ರಿಲೀಸ್ ಮಾಡ್ತಾರ್ರಿ. ಈ ಭೂ ನೀರ್ ಪೋರ್ಟಲ್ ಅನ್ನ ಏನ್ ಮಾಡ್ತಾರಪ್ಪ ಅಂದ್ರ ಬಿಡುಗಡೆ ಮಾಡ್ತಾರ್ರಿ. ಈ ಭೂ ನೀರ್ ಪೋರ್ಟಲ್ ಅನ್ನ ಬಿಡುಗಡೆ ಮಾಡ್ತಾರೆ. ಯಾವ ಮುಖಾಂತರಪ್ಪ ಅಂದ್ರೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಮುಖಾಂತರ ರೀ. ಡಿಜಿಟಲಿ ರಿಲೀಸ್ ಮಾಡ್ತಾರ್ರಿ. ಯಾಕೆ ಮಾಡ್ತಾರಪ್ಪ ಅಂತಂದ್ರ ಈ ಅಂತರ್ಜಲ ಮಟ್ಟವನ್ನ ಹೆಚ್ಚು ಮಾಡಬೇಕು ಅನ್ನೋದ್ರ ಸಲುವಾಗಿ, ಅಂತರ್ಜಲ ಮಟ್ಟವನ್ನ ಏನ್ ಮಾಡ್ಬೇಕು? ಹೆಚ್ಚು ಮಾಡ್ಬೇಕು ಅನ್ನೋದ್ರ ಸಲುವಾಗಿ ಈ ಒಂದು ಭೂ ನೀರ್ ಪೋರ್ಟಲ್ ಅನ್ನ ಏನ್ ಮಾಡ್ತಾರಪ್ಪ ಅಂತಂದ್ರ ಮಾನ್ಯ ಜಲಶಕ್ತಿ ಸಚಿವರು ವಾಟರ್ ವೀಕ್ ಅಂತಂದ ಹೇಳಿ 2024 ವಾಟರ್ ವೀಕ್ ಅಂತಂದ ಹೇಳಿ ಒಂದು ಪ್ರೋಗ್ರಾಮ್ ಮಾಡ್ತಾರ್ರಿ. ಆ ಪ್ರೋಗ್ರಾಮ್ದೊಳಗ ಡಿಜಿಟಲಿ ಈ ಒಂದು ಪೋರ್ಟಲ್ ಅನ್ನ ರಿಲೀಸ್ ಮಾಡ್ತಾರ. ಹಾಗಾದ್ರ ಈ ಪೋರ್ಟಲ್ ಅರ್ಥ ಏನ? ಪೋರ್ಟಲ್ ಮೀನಿಂಗ್ ಏನಪ್ಪಾ ಅಂತಂದ್ರೆ ಇದೊಂದ್ ಏನಾಗಿರ್ತದ, ಅಂತರ್ಜಲ ಮಟ್ಟನ ಏನ್ ಮಾಡ್ಬೇಕಾಗಿರ್ತದ? ಹೆಚ್ಚು ಮಾಡುವಂತಹ ಒಂದು ಟೆಕ್ನಾಲಜಿ ಆಗಿರ್ತದ್ರಿ. ಅಂತರ್ಜಲ ಮಟ್ಟ ಹೆಚ್ಚು ಮಾಡುವಂತ ಒಂದು ತಂತ್ರಜ್ಞಾನ, ಒಂದು ಟೆಕ್ನಾಲಜಿ ಆಗಿರ್ತದ. ಒಂದೇನಾಗಿರ್ತದ್ರಿ? ಟೆಕ್ನಾಲಜಿ ಆಗಿರ್ತೈತಿ. ಸೊ ಈ ಒಂದು ಪೋರ್ಟಲ್ ಅನ್ನ ಯಾರ್ಯಾರ ಸಹಯೋಗದೊಂದಿಗೆ ಏನಪ್ಪಾ ಅಂತಂದ್ರ ಅಭಿವೃದ್ಧಿ ಮಾಡಿರ್ತಾರ ಅಂತಂದ್ರ ಸೆಂಟ್ರಲ್ ಗ್ರೌಂಡ್ ವಾಟರ್ ಅಥಾರಿಟಿ ಅವರು ಮಾಡಿರ್ತಾರ್ರಿ. ಯಾರ ಹೆಲ್ಪ್ ತಗೊಂಡ್ ಮಾಡಿರ್ತಾರಪ್ಪ ಅಂತಂದ್ರ ನ್ಯಾಷನಲ್ ಇನ್ಫಾರ್ಮೇಶನ್ ಸೆಂಟರ್ ಅವ್ರ ಹೆಲ್ಪ್ ತಗೊಂಡ್ ಮಾಡಿರ್ತಾರ. ಯಾರು ಇದನ್ನ ಅಭಿವೃದ್ಧಿ ಮಾಡಿರ್ತಾರೆ, ಡೆವಲಪ್ ಮಾಡ್ಯಾರಪ್ಪ ಅಂತಂದ್ರ ಸೆಂಟ್ರಲ್ ಗ್ರೌಂಡ್ ವಾಟರ್ ಅಥಾರಿಟಿ ಅವರು. ಯಾರು ಹೆಲ್ಪ್ ತಗೊಂತಾರ್ರಿ? ಯಾರು ತಗೊಂತಾರ್ರಿ? ನ್ಯಾಷನಲ್ ಇನ್ಫಾರ್ಮೇಶನ್ ಸೆಂಟರ್ ಅವ್ರ ಹೆಲ್ಪ್ ತಗೊಂತಾರ್ರಿ. ನ್ಯಾಷನಲ್ ಇನ್ಫಾರ್ಮೇಶನ್ ಸೆಂಟರ್ ಅವ್ರದ ಹೆಲ್ಪ್ ಅನ್ನ ತಗೊಂಡು ಈ ಒಂದು ಪೋರ್ಟಲ್ ಅನ್ನ ಏನ್ ಮಾಡಿರ್ತಾರ್ರಿ? ಡೆವಲಪ್ ಮಾಡ್ಯಾರ. ಪೋರ್ಟಲ್ ಅನ್ನ ಏನ್ ಮಾಡಿರ್ತಾರ? ಡೆವಲಪ್ ಅನ್ನ ಮಾಡ್ಯಾರ. ಹಾಗಾದ್ರೆ ಇದ್ರ ಉದ್ದೇಶ ಏನ್ರಿ? ಉದ್ದೇಶ ಏನಪ್ಪಾ ಅಂತಂದ್ರ ಅಂತರ್ಜಲ ಮಟ್ಟವನ್ನ ಏನ್ ಮಾಡ್ಬೇಕಾಗ್ಯದ? ಹೆಚ್ಚಿಸಬೇಕಾಗ್ಯದ್ರಿ. ಅಂತರ್ಜಲ ಮಟ್ಟವನ್ನ ಏನ್ ಮಾಡ್ಬೇಕ್ರಿ? ಹೆಚ್ಚು ಮಾಡ್ಬೇಕ್ರಿ. ಅಂತರ್ಜಲ ಮಟ್ಟವನ್ನ ಏನ್ ಮಾಡ್ಬೇಕು? ಹೆಚ್ಚು ಮಾಡ್ಬೇಕು. ಈ ಅಂತರ್ಜಲ ಮಟ್ಟವನ್ನ ಹೆಚ್ಚು ಮಾಡ್ಬೇಕು. ಅದೇ ರೀತಿ ಅಂತರ್ಜಲ ಅಂದ್ರೆ ಭೂಮಿ ಒಳಗಿರುವಂತಹ ನೀರನ್ನ
ಹೊರಗೆ ತೆಗಿಯಕ. ಯಾಕಂದ್ರೆ ಇವತ್ತು ಏನಪ್ಪಾ ಅಂದ್ರೆ ಮಳೆಯ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ಕೆಲವೊಂದು ಭಾಗದಲ್ಲಿ ಮಳೆ ಪ್ರಮಾಣ ಏನಾಗ್ಯದ, ಕಡಿಮೆ ಆಗ್ಯದ. ಸೊ ಮಳೆ ಪ್ರಮಾಣ ಕಡಿಮೆ ಆಗಿರೋದಕ್ಕ ಸಾಕಷ್ಟು ಕಡೆ ಏನ್ ಮಾಡತ್ತಾರಪ್ಪ, ಬೋರ್ವೆಲ್ಸ್ ಅನ್ನ ಕೊಡ್ಕೊಂಡು ಬೋರ್ವೆಲ್ಸ್ ಇಂದ ಸಾಕಷ್ಟು ನೀರನ್ನ ಹೊರಗೆ ತೆಗಿತಾರ. ಇದರಿಂದ ಏನಾಗತ್ತದ, ಅಂತರ್ಜಲ ಮಟ್ಟ ಏನಾಗತೈತಿ, ನಮ್ಗ ಕಡಿಮೆ ಆಗತೈತಿ. ಅಂತರ್ಜಲ ಮಟ್ಟ ಏನಾಗತೈತಿ, ಕಡಿಮೆ ಆಗತೈತಿ. ಸೊ ಅದ್ರ ಜೊತೆಗೆ ಅದಕ್ಕಾಗಿ ಈ ಒಂದು ಪೋರ್ಟಲ್ ಮುಖಾಂತರ ಅಂತರ್ಜಲ ಮಟ್ಟವನ್ನ ಕಡಿಮೆ ಆಗತ್ತಿರುವಂತನ ಹೆಚ್ಚು ಮಾಡ್ಬೇಕು. ಆಮೇಲೆ ಹೊರಗೆ ತೆಗಿಯಾಕ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಕ್ರಮಗಳನ್ನ ಏನ್ ಮಾಡ್ಬೇಕಾಗ್ಯದ, ಅಡಾಪ್ಟ್ ಮಾಡ್ಬೇಕಾಗಿತ್ತು, ಅಳವಡಿಕೆ ಮಾಡ್ಬೇಕಾಗೈತಿ ಅಂತಂದ್ ಹೇಳಿ ಈ ಒಂದು ಪೋರ್ಟಲ್ ಅನ್ನ ಏನ್ ಮಾಡ್ತಾರಪ್ಪ ಅಂತಂದ್ರ ಡೆವಲಪ್ ಮಾಡಿ ಬಿಡುಗಡೆಯನ್ನ ಮಾಡಿರ್ತಾರೆ. ಯಾರು ಬಿಡುಗಡೆ ಮಾಡಿರ್ತಾರಪ್ಪ ಅಂದ್ರೆ ಮಾನ್ಯ ಜಲಶಕ್ತಿ ಸಚಿವರು ಏನ್ ಮಾಡಿರ್ತಾರ, ಬಿಡುಗಡೆಯನ್ನ ಮಾಡಿರ್ತಾರೆ. ಇದಿಷ್ಟು ಇವತ್ತಿನ ಸುದ್ದಿ ಆಗಿರ್ತದ. ಇನ್ನು ಹೆಚ್ಚಿನ ಸುದ್ದಿ ಮುಂದಿನ ತರಗತಿಯಲ್ಲಿ ನಾವು ನೋಡುವಂತದ್ದು. ದಯವಿಟ್ಟು ಎಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಆಮೇಲೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ಆದಷ್ಟು ಈ ಚಾನಲ್ ಅನ್ನ ಇದರಲ್ಲಿ ಬರುವಂತ ಇನ್ಫಾರ್ಮೇಶನ್ ಬೇರೆ ಅಂದ್ರೆ ಸಾಕಷ್ಟು ಜನರಿಗೆ, ವಿದ್ಯಾರ್ಥಿಗಳಿಗೆ ತಲುಪಿಸುವಂತ ಪ್ರಯತ್ನವನ್ನ ಮಾಡೋಣ. ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್.